ವೆಲ್ಕಮ್ ಬ್ಯಾಕ್. ಬ್ರಿಮ್ಸ್ಗೆ ಉಪ ಲೋಕಾಯುಕ್ತ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಆಸ್ಪತ್ರೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಉಪ ಲೋಕಾಯುಕ್ತರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದು ದಿಢೀರ್ ಭೇಟಿ. ಆಸ್ಪತ್ರೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಬಳಿ ಲಕ್ಷ ಲಕ್ಷ ಹಣ ಇರೋದು ಗೊತ್ತಾಗಿದೆ. ಕಂತೆ ಕಂತೆ ನಗದು ಹಣ ಕಂಡು ಅಧಿಕಾರಿಗಳ ಬೆಚ್ಚಿ ಬಿದ್ದಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಕಡೆ ಸಿಕ್ಕಿರೋದು ಕಂತೆ ಕಂತೆ ಹಣ. ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಹಣದ ಮೂಲವನ್ನ ಕೇಳಿದಾಗ ಬ್ರಿಮ್ಸ್ ಸಿಬ್ಬಂದಿಗಳು ಗಲಿಬಿಲಿಯಾಗಿದ್ದಾರೆ. ಇಲ್ಲಿಂದ ಬಂದಿದ್ದು ಅನ್ನೋದು ಉತ್ತರ ಕೊಟ್ಟಿಲ್ಲ. ವೈದ್ಯಾಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ವೀರಪ್ಪ. ಲೋಕಾಯುಕ್ತರು, ಉಪ ಲೋಕಾಯುಕ್ತರು ಸ್ಥಳದಲ್ಲೇ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಉಪ ಲೋಕಾಯುಕ್ತರು ಹಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈ ಬಗ್ಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ, ಬ್ರಿಮ್ಸ್ನಲ್ಲಿ ಈ ಪರಿ ದುಡ್ಡು ಕಂತೆ ಕಂತೆ ಹಣ, ಇದಕ್ಕೆ ಮೂಲ ಏನಂತೆ, ಏನು ಗೊತ್ತಾಗ್ತಾ ಇದೆ ಈ ಬಗ್ಗೆ? ಅರುಣ್, ಏನು ಉಪ ಲೋಕಾಯುಕ್ತ ಆಗಿರ್ತಕ್ಕಂಥ ಬಿ ವೀರಪ್ಪ ಅವರು ಕಳೆದ 2 ದಿನಗಳಿಂದ ಬೀದರ್ನಲ್ಲಿ ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು. ನಿನ್ನೆ ಏನು ದೂರುಗಳ ಒಂದು ಪರಿಶೀಲನೆ ನಡೆಸಿದ್ರು. ಇವತ್ತು ಬೀದರ್ ಜಿಲ್ಲೆಯ ವಿವಿಧ ಕಡೆಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕೂಡ ವಿಸಿಟ್ ಮಾಡಿದ್ರು. ಈ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಏನು ಕಂತೆ ಕಂತೆ ನೋಟುಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇದು ಅಧಿಕಾರಿಗಳನ್ನು ಕೂಡ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಅನಿರೀಕ್ಷಿತವಾಗಿ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ನಗದು ಹಣ ಕಂಡು ಬಂದಿರೋದ್ರಿಂದ ಅದು ಉಪ ಲೋಕಾಯುಕ್ತರು ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಹಣ ಎಲ್ಲಿದು ಏನು ಎನ್ನುವ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೆ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಏನು ಬ್ರಿಮ್ಸ್ ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತ ಸಂಜು ಕುಮಾರ್ ಬಳಿ ಈ ಒಂದು ಹಣ ಪತ್ತೆ ಆಗಿರ್ತಕ್ಕಂಥದ್ದು. ಈ ಹಣ ಪತ್ತೆ ಆದ ಬಳಿಕ ಏನು ಆ ಒಂದು ಎಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡ್ತಾರೆ, ಎಲ್ಲಿದು ಏನು ಅಂತ ಹಣವನ್ನ. ಆ ಪ್ರಶ್ನೆ ಮಾಡಿದ್ದಕ್ಕೆ ಆ ಸಿಬ್ಬಂದಿ ಕೂಡ ಗಲಿಬಿಲಿಗೊಳ್ತಾನೆ, ಗಾಬರಿ ಆಗ್ತಾನೆ, ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಲ್ಲೇ ಪಕ್ಕದಲ್ಲೇ ಏನು ಬ್ರಿಮ್ಸ್ ನ ನಿರ್ದೇಶಕರು ಕೂಡ ಪಕ್ಕದಲ್ಲಿ ಇರ್ತಾರೆ. ಹೆಚ್ಚು ಮಾತಾಡಬೇಡ, ಸುಮ್ನೆ ಇರಪ್ಪ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾರೆ. ಆದ್ರೆ ಒಂದ್ ಕಡೆ ಬ್ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಗರಂ ಆಗಿರ್ತಕ್ಕಂಥ ಉಪ ಲೋಕಾಯುಕ್ತರು ಮತ್ತೊಂದು ಕಡೆ ಕಂತೆ ಕಂತೆ ನೋಟು ನೋಡಿ ಶಾಕ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಸಂಜೀವ್ ಕುಮಾರ್ ಬಳಿ 1 ಲಕ್ಷ ರೂಪಾಯಿದ್ದು ಚೆಕ್ಕು ಮತ್ತೆ 1 ಲಕ್ಷ ರೂಪಾಯಿಗಿಂತ ಅಧಿಕ ನಗದು ಹಣ ಇತ್ತು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಣವನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು ವಿಚಾರಣೆ ಮಾಡ್ತಿರೋದು. ಮತ್ತೆ ಸುಮೋಟೋ ಕೇಸ್ ದಾಖಲಿಸುವಂತೆ ಕೂಡ ಈಗಾಗಲೇ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಅಧಿಕಾರಿಗಳಿಗೆ ಸೂಚಿಸಿರ್ತಕ್ಕಂಥದ್ದು. ಆದ್ರೆ ಇಷ್ಟೊಂದು ಪ್ರಮಾಣದ ಹಣ ಬ್ರಿಮ್ಸ್ ನಲ್ಲಿ ಹೇಗೆ ಬಂತು ಅನ್ನೋದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ.